ಹೆಲೋ ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ತುಂಬ ಯುನೀಕ್ ಆದ ರೀತಿಯಲ್ಲಿ ಕಾಶಿ ಹಲ್ವಾ ಮಾಡೋದನ್ನು ಹೇಳ್ಕೊಡ್ತೆ. ಇದು ತುಂಬಾ ಬೇಗನೆ ರೆಡಿ ಆಗ್ತು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವನ. ಕಾಶಿ ಹಲ್ವಾ ಅಂದ ತಕ್ಷಣ ಬಾಯಲ್ಲಿ ನೀರು ಉರ್ತು ಅಲ್ದ. ಕಾಶಿ ಹಲ್ವನ ಸಾಮಾನ್ಯವಾಗಿ ಬೂದುಗುಂಬಳಕಾಯಿನ ತುರಿದು ಅದಕ್ಕೆ ತುಪ್ಪ, ಸಕ್ಕರೆ, ಏಲಕ್ಕಿ, ಕೇಸರಿ ಎಲ್ಲ ಹಾಕಿ ಮಾಡ್ತಾವೆ. ಆದರೆ ನಾ ಯಾವಾಗಲೂ ಯುನೀಕಾಗಿ ಕಾಶಿ ಹಲ್ವನ ಮಾಡ್ತೆ. ಇದರ ರುಚಿ ಮಾತ್ರ ಅದ್ಭುತ, ನೆಕ್ಸ್ಟ್ ಲೆವೆಲ್ಲು. ಈ ಹಲ್ವಾದಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಳಸಿದೆ. ಅದು ಎಂಥದ್ದು ಹೇಳಿ ನಿಂಗೋ ವಿಡಿಯೋನ ಕೊನೆ ತನಕನೂ ಸ್ಕಿಪ್ ಮಾಡದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಮಾತ್ರ ನಿಂಗೋಕ್ಕೆ ಈ ಹಲ್ವಾ ಪರ್ಫೆಕ್ಟಾಗಿ ಬತ್ತು. ಬನ್ನಿ ನೋಡುವ. ಮೊದಲಿಗೆ ಕುಂಬಳಕಾಯಿ ಇದು 1 kg ಅಷ್ಟಿದ್ದು, ಆದರೆ ಇದ್ರ ಬೀಜ ಸಿಪ್ಪೆ ಎಲ್ಲ ತೆಗೆದ ತಕ್ಷಣ ಇದು ಒಂದು 3/4 kg ಅಷ್ಟಾಗ್ತು. ಇದರ ಬೀಜ ತೆಗೆದು ಸಿಪ್ಪೆ ತೆಗೆದು ತುರ್ಕಳ. ಈ ಗ್ರೇಟರಲ್ಲಿ ದೊಡ್ಡ ಹೋಲು ಮತ್ತು ಚಿಕ್ಕದು ಮೀಡಿಯಮ್ ಸೈಜು ಇರ್ತು. ಮೀಡಿಯಮ್ ಸೈಜ್ ಹೋಲಲ್ಲಿ ತುರ್ಕೊಂಡ್ರೆ ಇದರ ಟೆಕ್ಸ್ಚರ್ ಚಲೋ ಬತ್ತು. ಚಿಕ್ಕದ್ರಲ್ಲಿ ತುರ್ಕೊಂಡ್ರೆ ಕರ್ಗೋಗ್ತು, ದೊಡ್ಡದ್ರಲ್ಲಿ ತುರ್ಕೊಂಡ್ರೆ ಬೇಯ್ತಿಲ್ಲ. ಮೀಡಿಯಮ್ದ್ರಲ್ಲಿ ತುರ್ಕೊಂಡ್ರೆ ಸರಿಯಾಗಿ ಬತ್ತು ನೋಡಿ. ಒಂದು ಬಾಣಲೆಯಲ್ಲಿ ಅರ್ಧ ಲೋಟ ರವೆನ 1-2 ನಿಮಿಷ ಈ ರೀತಿಯಾಗಿ ಹುರ್ಕೊಳ್ಳಿ. ಆಮೇಲೆ ತುಪ್ಪ ಹಾಕಿ ಈ ರೀತಿ ಮಾಡೋದ್ರಿಂದ ಅದರ ಟೆಕ್ಸ್ಚರ್ ಚಲೋ ಆಗ್ತು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನ್ ಅಪ್ಪಲಿ ತನಕನೂ ಹುರ್ಕೊಳ್ಳೋ. ಒಂಥರ ತುಪ್ಪದಲ್ಲಿ ಹುರಿದು ಗಮ್ಮೆಳು ವಾಸನೆ ಬತ್ತು ನೋಡಿ. ಕೇಸರಿ ಬಾತು ಅಥವಾ ಶಿರಕ್ಕೆ ಹೊರದಂಗೆ ಹುರ್ಕೊಳ್ಳೋ ನೋಡಿ. ಈಗ ಸ್ವಲ್ಪನೇ ಕಲರ್ ಚೇಂಜ್ ಆಯಿತು. ಈಗ 2-3 ನಿಮಿಷ ಹೊರದಾದ್ಮೇಲೆ ಈ ರೀತಿ ಆಯಿತು. ಈಗ ಇದು ಆಯ್ದೋಳರ್ಥ. ಇದನ್ನು ಬೇರೆ ಪ್ಲೇಟು ಅಥವಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ. ಈಗ ಇದೇ ಬಂಡಿಲಿ ಅಥವಾ ಬಾಣಲೆಲಿ ನನಗೂ ತುರಿದಂತಹ ಕುಂಬಳಕಾಯನ್ನು ಹಾಕಿ ಹುರಿಯೋ, ಅಂದರೆ ಕುಂಬಳಕಾಯನ್ನು ಬೇಯಿಸ್ಕೊಳ್ಳೋ. ಈಗ ನಾನು ಕುಂಬಳಕಾಯಿ ತುರಿದದ್ದನ್ನು ಹಾಕ್ತಾಯಿದ್ದೆ. ಕುಂಬಳಕಾಯಲ್ಲೇ ರಾಶಿ ನೀರಿಪ್ಪೋದ್ರಿಂದ ಮತ್ತು ಮೇಲಿಂದ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲೇ. ಈಗ ಸೌಟಲ್ಲಿ ಈ ರೀತಿ ಕೈ ಆಡಿಸ್ತಾ ಇರೋ ಸರಿಯಾಗಿ ಬೇಯುವುದೇ ಇಂಪಾರ್ಟೆಂಟು. ಇಲ್ಲೇ ಅಂದರೆ ಹಲ್ವಾ ತಿನ್ನೋಕ್ಕಾರೆ ಆ ಕುಂಬಳಕಾಯಿ ತುರಿ ಬಾಯಿಗೆ ಸಿಕ್ತು, ಹಲ್ವಾ ಒಂದು ಸ್ವಲ್ಪ ಕೂಡ ಚಲೋ ಆಗ್ತಿಲ್ಲ. ಪೂರ್ತಿಯಾಗಿ ಇದು ಬೇಯೋ. ಒಂದು ವೇಳೆ ನಿಂಗೋಕ್ಕೆ ಬೇಯುಲಕ್ಕೆ ನೀರು ಸಾಕಾಯ್ದಿಲ್ಲ ಹೇಳಾದರೆ ಒಂದು ಸ್ವಲ್ಪ ನೀರು ಕೂಡ ಹಾಯ್ಕೊಳ್ಳಕ್ಕು ಏನೂ ತೊಂದರೆ ಇಲ್ಲ ನೋಡಿ. ಈಗ ನೀರಿನ ಕಡಿಮೆ ಆಗ್ತಾ ಇದ್ದು ನೋಡಿ. ಕುಂಬಳಕಾಯಿ ಕ್ವಾಂಟಿಟಿ ಹಾಕೋದು ಕಡಿಮೆ ಆಯಿತು. ಕುಂಬಳಕಾಯಿ ಚೆನ್ನಾಗಿ ಬೆಂದು ಬರ್ತಾಯಿದ್ದು. ಈಗ ನಾನು ಕೇಸರಿನ ಹಾಕ್ತಾಯಿದ್ದೆ. ನಿಂಗಳ ಹತ್ರ ಕೇಸರಿ ಇಲ್ಲೇ ಅಂದರೆ ಸ್ಕಿಪ್ ಮಾಡಲು ಅಡ್ಡಿಲ್ಲ, ಆದರೆ ಕೇಸರಿ ಹಾಕಿದ್ರೇ ತುಂಬ ಚಲೋ ಆಗ್ತು. ಕೇಸರಿ ಹಾಕಿದ ತಕ್ಷಣ ಇದ್ರ ಕಲರ್ ಸಹ ತುಂಬ ಚೇಂಜ್ ಆಗ್ತಾಯಿದ್ದು ನೋಡಿ. ಅದ್ರ ಕಲರೇ ಒಂಥರ ಅದ್ಭುತ. ನಾ ಮತ್ತು ಇಲ್ಲಿ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಯೂಸ್ ಮಾಡಿನಿಲ್ಲ. ಕೇಸರಿಯಲ್ಲಿ ಇಪ್ಪಂಥದ್ದೇ ಕಲರು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಈಗ ನೀರಿನ ಅಂಶ ಎಲ್ಲ ಫುಲ್ ಆರಿದ್ದು ಇದು ಚೆನ್ನಾಗಿ ಬೆಂದು ಬಂದು. ಈಗ ನನಗೂ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋ. ನಾನಿಲ್ಲಿ 3 ಸೌಟ್ನಷ್ಟು ಸಕ್ಕರೆನ ಹಾಕಿದ್ದೆ. 3 ಸೌಟು ಅಂದರೆ ಸುಮಾರು ಇದು ಕುಂಬಳಕಾಯಿ ಎಷ್ಟು ತಗೊಂಡಿದ್ವು ಅಷ್ಟೇ ಆಗ್ತು. ಒಂದು 3/4 kg ಅಷ್ಟೇ ಇದ್ದು ಇದು ಸಕ್ಕರೆ. ಇಷ್ಟು ಸಕ್ಕರೆ ಇದಕ್ಕೆ ಬೇಕು. ಯಾಕೆ ಅಂದರೆ ನನಗೂ ಇಲ್ಲಿ ರವೆನೂ ಹಾಕಿದ್ದು ಒಂದು ಅರ್ಧ ಲೋಟ, ಆಮೇಲೆ ಮತ್ತು ಕೋವಾ ಸಹ ಹಾಕ್ತಾಯಿದ್ದೆ ನಾನು ಇದಕ್ಕೆ. ಹಾಗಾಗಿ ಇಷ್ಟು ಸಕ್ಕರೆ ಹಾಕಿದ್ರೇ ಪರ್ಫೆಕ್ಟಾದ ಸಿಹಿ ಆಗ್ತು. ನನಗೆ ಸಪ್ಪೆ ಗಿಪ್ಪೆ ಎಲ್ಲ ಮಾಡೋದು ಇಷ್ಟ ಇಲ್ಲ. ಯಾವುದೇ ಸ್ವೀಟ್ ಮಾಡಿದ್ರೂ ಕರೆಕ್ಟ್ ಸ್ವೀಟ್ ಇರೋದು, ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಆ ರೀತಿ. ನಿಂಗೋಗಿ ಬೇಕಾದರೆ ಸಿಹಿಯನ್ನು ಕಡಿಮೆ ಅಥವಾ ಹೆಚ್ಚು ಮಾಡ್ಕೊಳ್ಳಕ್ಕು ನೋಡಿ. ಈಗ ಸಕ್ಕರೆ ಎಲ್ಲ ಕರಗಿ ಬರೋ ಅಲ್ಲಿ ತನಕನೂ ನನಗೂ ಸೌಟಲ್ಲಿ ಕೈ ಆಡಿಸ್ತಾನೆ ಇರೋ. ಇದು ಸಕ್ಕರೆ ಎಲ್ಲ ಪೂರ್ತಿ ಕರಗೋ. ಸಕ್ಕರೆ ಎಲ್ಲ ಪೂರ್ತಿ ಕರೆದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನನಗೂ ಈಗಾಗಲೇ ಹುರಿದಿಟ್ಕೊಂಡಂತಹ ರವೆನ ಇದಕ್ಕೆ ಮಿಕ್ಸ್ ಮಾಡೋದು ನೋಡಿ. ರವೆನ ಮಿಕ್ಸ್ ಮಾಡಿ ಅದನ್ನು ತಿರುಗಿಸ್ತಾ ಇರೋ. ಈ ಸಕ್ಕರೆ ಪಾಕದಲ್ಲೇ ರವೆ ಚೆನ್ನಾಗಿ ಬೇಯೋ. ಒಂದು ಸ್ವಲ್ಪನೂ ಗಂಟಿಲ್ದಂತೆ ಇದನ್ನು ಹಾಕಿ ತೊಳಸ್ತಾನೆ ಇರೋ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ರವೆ ಬೇಯುಲಕ್ಕೆ ಶುರುವಾಗ್ತು. ಆಗ ರವೆ ಟ್ರಾನ್ಸ್ಪರೆಂಟ್ ಆಗ್ತು, ಬೆಂದೋಳು ಗೊತ್ತಾಗ್ತು, ಮತ್ತು ಹಲ್ವಾ ಕೂಡ ಗಟ್ಟಿಯಾಗ್ತು. ಈ ಸ್ಟೆಪ್ಪಲ್ಲಿ ಈಗ ನಾನು 1 ಸೌಟ್ನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೆ. ನಾನಿಲ್ಲಿ ತನಕ ರವೆ ಹುರಿಯೋಕ್ಕಾರೆ ಸ್ವಲ್ಪ ತುಪ್ಪ ಬಿಟ್ಟರೆ ಮತ್ತು ಬೇರೆ ತುಪ್ಪ ಹಾಕಿದ್ನಿಲ್ಲ. ಈಗ ನಾನು ಫಸ್ಟ್ ಟೈಮ್ 1 ಸೌಟ್ ತುಪ್ಪನ ಹಾಕಿದ್ದೆ.
ಈ ತುಪ್ಪ ಎಲ್ಲ ಹೀರ್ಕೊಳ್ಳೋ ಹಲ್ವ. ಅಲ್ಲಿ ತನಕನೂ ಸೌಟನ್ನು ತಿರುಗಿಸ್ತಾನೇ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬಾಡಿನ ಡಿಟಾಕ್ಸ್ ಮಾಡ್ತು. ಈ ಕುಂಬಳಕಾಯಿ ಬಗ್ಗೆ ಹೇಳ್ಕೊತಾ ಹೋದರೆ ಒಂದು ದಿನ ಸಾಕಾಗ್ತಿಲ್ಲ. ನಾನು ಈಗಾಗಲೇ ಕುಂಬಳಕಾಯಿ ಇಡ್ಲಿ ಮಾಡೋದನ್ನು ಹಾಕಿದ್ದೆ, ಒಂದು ಸತಿ ಯೂಟ್ಯೂಬ್ ಚೆಕ್ ಮಾಡಿ. ಈ ಸ್ಟೇಜಲ್ಲಿ ಇನ್ನೊಂದು ಸೌಟ್ ತುಪ್ಪನ ಹಾಕ್ತಾಯಿದ್ದೆ. ಇಲ್ಲಿ ನಾನು ಈ ತುಪ್ಪ ಎಲ್ಲ ಸುಮಾರು ಹೀರ್ಕೊಂಡು ಈಗ ಮತ್ತೊಂದು ಸೌಟ್ ತುಪ್ಪ ಹಾಕಿ ಇದನ್ನು ಹೀಗೆ ತಿರುಗಿಸ್ತಾನೇ ಈಗ ಈ ತುಪ್ಪದಲ್ಲೇ ಈ ರವೆ ಹಾಕೋದು ಎಲ್ಲವೂ ಸಹ ಬೆಂದು ಅಲ್ಲಿ ತನಕನೂ ಈ ಸೌಟ್ ತಿರುಗಿಸ್ತಾನೇ ಈಗ ಲಾಸ್ಟಲ್ಲಿ ಎಲ್ಲ ಬೆಂದು ನಾನು ಒಂದು 150 ಗ್ರಾಮಷ್ಟು ಕೋವನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ನೋಡಿ, ಕೋವ ಹಾಕಿದ್ಮೇಲೆ ಇದು ಸೌಟಲ್ಲೇ ಹಿಂಗೆ ಮಾಡಿದ್ರೆ ಮಿಕ್ಸ್ ಆಗೋಗ್ತು. ಇದೇನು ತುಂಬ ಗಟ್ಟಿ ಇಲ್ಲೇ. ಫ್ರೀಝರಲ್ಲಿ ಏನಾದ್ರು ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿರ್ತು. ಒಂದು ಅರ್ಧ ಗಂಟೆ ಮುಂಚೆನೇ ತೆಗೆದಿಟ್ಕೊಳ್ಳೋಕ್ಕಾಗ್ತು. ನಾನೇನು ಫ್ರೀಝರಲ್ಲಿ ಇಟ್ಟಿದ್ನಿಲ್ಲ, ಹಾಗಾಗಿ ಹಲ್ವ ಹಾಕಿದ ತಕ್ಷಣ ಮಿಕ್ಸ್ ಆಗೋತು. ಈ ಕೋವ ಹಾಕಿದ್ಮೇಲೆ ಮತ್ತು ರಾಶಿ ಕುದಿಸಲಕ್ಕಾಗ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ರಾತು. ಈಗ ಗ್ಯಾಸ್ ಆಫ್. ಈಗ ಇದಕ್ಕೊಂದು ತುಪ್ಪದ ಒಗ್ಗರಣೆ ಮತ್ತು ಒಂದು ಸೌಟು ತುಪ್ಪ ಹಾಕಿ ಅದಕ್ಕೆ ನಾನು ಗೋಡಂಬಿನ ಹಾಕ್ತೆ. ಇಲ್ಲಿ ನಿಂಗೋ ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಳೋಕ್ಕೂ, ಆದರೆ ಗೋಡಂಬಿ ಹಾಕಿದ್ರೆ ರಾಶಿ ಚಲೋ ಆಗ್ತು. ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಸಹ ಹಾಕೊಳ್ಳೋಕ್ಕೂ. ನನಗೆ ಇದಕ್ಕೆ ದ್ರಾಕ್ಷಿ ಅಷ್ಟು ಸೂಟ್ ಆಗ್ತಿಲ್ಲ ಅನಿಸ್ತು, ಹಾಗಾಗಿ ನಾನು ಬರೀ ಗೋಡಂಬಿ ಮಾತ್ರ ಹಾಕ್ತೆ. ಕೆಂಪಾಯಿತು ಗೋಡಂಬಿ. ಗ್ಯಾಸ್ ಆಫ್ ಮಾಡಿ ಈಗ ಹಲ್ವಕ್ಕೆ ಈ ತುಪ್ಪದ ಒಗ್ಗರಣೆನ ಹಾಕಿದ್ರಾತು. ತುಂಬಾ ಯುನೀಕಾಗಿ ಹಲ್ವ ಅದ್ಭುತವಾಗಿರ್ತು. ಇದರಲ್ಲಿ 2 ಮಾತೇ ಇಲ್ಲ. ನಾನು ಈ ಹಲ್ವಾದಲ್ಲಿ ಯೂಸ್ ಮಾಡೋದು ಸಪ್ಪೆ ಕೋವ, ನೆನ್ಪಿಟ್ಕೊಳ್ಳಿ. ಈ ಕುಂಬಳಕಾಯಿ ಜ್ಯೂಸನ್ನು ದಿನ ಕುಡಿದ್ರಿಂದ ವೆಯ್ಟ್ ಲಾಸ್ ಆಗ್ತು. ಮತ್ತು ಹೈ ಬ್ಲಡ್ ಶುಗರ್ ಯಾರ್ಯಾರಿಗಿದ್ದೋ ಅಕೋ ಆಹಾರದಲ್ಲಿ ಹೆಚ್ಚೆಚ್ಚು ಬಳಸೋದ್ರಿಂದ ಬ್ಲಡ್ ಶುಗರ್ ಸಹ ಕಡಿಮೆ ಆಗ್ತು. ಅದರ ಜೊತೆಗೆ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದ್ದು, ಹಾಗಾಗಿ ಡೈಲಿ ಆಹಾರದಲ್ಲಿ ಇದನ್ನು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಂಗೋಕ್ಕೆ ಇದರಲ್ಲಿ ಸಕ್ಕರೆ ಹಾಕೋದು ಇಷ್ಟ ಇಲ್ಲೇ ಅಂದರೆ ನಿಂಗೋ ಬೆಲ್ಲ ಸಹ ಯೂಸ್ ಮಾಡ್ಲಕ್ಕು. ಆದರೆ ಸಾಮಾನ್ಯವಾಗಿ ಇದಕ್ಕೆ ಸಕ್ಕರೆ ಹಾಕಿದ್ರೇ ಹಲ್ವ ತುಂಬಾ ರುಚಿಯಾಗ್ತು. ಈ ಸಾರಿ ಸಂಕ್ರಾಂತಿಗೆ ಅಥವಾ ಶಿವರಾತ್ರಿಗೆ ಯಾವುದಾದ್ರು ಒಂದು ಹಬ್ಬಕ್ಕೆ ಈ ಹಲ್ವನ ಟ್ರೈ ಮಾಡಿ ನೋಡಿ ನನಗೆ ಹೇಳಿ. ಥ್ಯಾಂಕ್ ಯು.